ಹಾಯ್ ಹಲೋ ನಮಸ್ಕಾರ. ಏನಾಗ್ತಿದೆ ನಿಮ್ಮ ಅನುಭವಗಳನ್ನು ಹೇಳಿ. ಬರ್ತಾ ಇದ್ರೆ ರಿವರ್ಸ್ ಹೋಗ್ತಾ ಇರ್ಬೇಕು. ಆನೆ ನಡೆದಿದ್ದೆ ದಾರಿ ಸರ್ ಕೆತ್ಕೊಂಡು ಹೋದ್ರೆ ತಿಕ್ಕಂದ್ರೆ ಒದ್ವತ್ ಕಳಿಸ್ತಾರಲ್ಲ ನಮಗೆ. ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನೇತ್ರಾವತಿ ಪೀಕ್ ಹೋಗೋದಕ್ಕೆಲ್ಲ ನಮ್ಮ ಬಾಯ್ಸ್ ರೆಡಿಯಾಗಿದ್ದಾರೆ ನೋಡ್ರಿ. ನಮ್ಮ ಪ್ಯಾಂತರ್ನು ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. 3 ಗಾಡೀಲಿ ಹೋಗ್ತಾ ಇದ್ದೀರಿ. ನೇತ್ರಾವತಿ ಪೀಕ್ ಫುಲ್ ಎಕ್ಸ್ಪ್ಲೋರ್ ಮಾಡೋದೇನೆ ಅಟ್ ಲಾಸ್ಟ್ ಡ್ರೀಮ್ ಆಗಿತ್ತು ನೇತ್ರಾವತಿ ಪೀಕ್ ಹೋಗೋದು. ನೋಡ್ರಿ ಇದೊಂದು ನಮ್ಮ ಜಂಗಿ ಅವ್ರದ್ದು. ಜಂಗಿ ರಾಯನಿ ಹಾಯ್. 3 ಜನ ಹೋಗ್ತಾ ಇದ್ದೀರಿ. ನಮ್ಮ ಬ್ಯಾಗ್ ಬಂದಿರೋದೆಲ್ಲ ಸರ್ವಿಸ್ ಎಲ್ಲ ಆಯಿತು. ನೆನ್ನೆ ತಾನೇ ಸರ್ವಿಸ್ ಮಾಡಿದ್ದೆ. ಸರ್ವಿಸ್ ಮಾಡಿಸಿದ್ದೇನೆ ನೇತ್ರಾವತಿ ಪೀಕ್ ಹೋಗಬೇಕು ಅಂತಲೇ ಸರ್ವಿಸ್ ಮಾಡಿಸಿದ್ದು. ಅಟ್ ಲಾಸ್ಟ್ ಇವತ್ತು ಹೋಗ್ತಾ ಇದ್ದೀರಿ. ಎಲ್ಲರೂ ರೆಡಿ ಆಗಿದ್ದಾರೆ. ನಮ್ಮ ರೆಡ್ಡಿ ಬ್ರೋ ಫುಲ್ಲು ರೆಡಿ ಆಗ್ತವ್ರು ಇವಾಗ. ಅದು ಲಾಸ್ಟ್ ಮೂಮೆಂಟು ಫುಲ್ ಪ್ರಿಪರೇಷನ್ಸು. ರೋಪ್ ಗೀಪ್ ಎಲ್ಲ ತಂದ್ಬಿಟ್ಟು ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪರೇಷನ್ ಆಗಿ ಫುಲ್ ಕಟ್ತಾ ಇದ್ದಾರೆ. ಏನು ಬ್ರೋ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಅಲ್ಲ ನಿಮ್ಮದು? ಓಕೆ, ನಮ್ಮ ಬೈಕ್ ಸ್ಟಾರ್ಟ್ ಆಯ್ತು ಇವತ್ತು. ಬರೀ ಹೊಡೋಣ. ಆಂಜನೇಯಂಗೆ ಒಂದು ಸಲ್ಯೂಟ್ ಹಾಕಿ ಹೊರಟಾಯಿತು. ಲೆಟ್ಸ್ ಗೋ ನೇತ್ರಾವತಿ. ಇವಾಗ ಟೋಲ್ ರೀಚ್ ಆದ್ವಿ. ಕುಣಿಗಲ್ ಟೋಲ್ ರೀಚ್ಡ್. ಬಂದ್ರಪ್ಪ ಎಲ್ಲರೂ ಆನ್ ಟೈಮಲ್ಲಿ ಕರೆಕ್ಟಾಗಿ ರೀಚ್ ಆಗೋರೆ. ಎಲ್ಲೋ ಎಲ್ಲ ಹಾಕೋದು ಎಲ್ಲ ಹಾಕ್ಬೇಕು. ಒಂದು ಸೈಡ್ ಹಾಕ್ಬೇಕು ಒಂದಲ್ಲ ಮೇಗಡೆ ಇದಲ್ಲ ಅಲ್ಲೊಂದ. ಓಕೆ, ಇವಾಗ ಎಲ್ಲರದು ಊಟ ಆಯಿತು. ಎಲ್ಲ ತಿನ್ಕೊಂಡು ಹೊರಟಿದ್ದೀರಿ. ನೈಟು ಕ್ವಾಟ್ಲೆಸ್. ಹಾಯ್ ಬಾಯ್ ನಡೀರಪ್ಪ. ನೈಟ್ ಹೊತ್ತು ಗಾಡಿ ಓಡಿಸೋದು ಗಾಡಿ ಸೆಕ್ಷನಲ್ಲಿ ನೆಕ್ಸ್ಟ್ ಲೆವೆಲ್ ಕಷ್ಟ ಗುರು. ಅಪ್ಪ ಕಟ್ಟಿಂಗ್ಸ್ಗಳು ಬೇರೆ ಇರ್ತವೆ, ಗೊತ್ತೇ ಆಗಲ್ಲ. ಏನಿಲ್ಲ, ಅವ್ರನ್ನ ಇಬ್ರು ಹೆಂಗೆ ಹೋಗ್ತಿದಾರೋ ಅದೇ ಥರ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಇವತ್ತು. ರೀ ನಿಧಾನಕ್ಕೆ ಹೋಗೋಣ. ಗಾರ್ಡ್ ಸೆಕ್ಷನಲ್ಲಿ ದೇವರನ್ನ ಯಾರೇ ಹೋಗ್ಬೇಕಾದ್ರೂ ಸ್ವಲ್ಪ ನೋಡ್ಕೊಂಡು ಹೋಗ್ರಪ್ಪ ನಿಧಾನಕ್ಕೆ. ಒಬ್ರು ಹಿಂದೆಗಡೆನೇ ಹೋಗ್ತಾ ಇರ್ರಿ, ಯಾಕೆಂದ್ರೆ ಮಿಸ್ ಆದರೆ ಕಷ್ಟ. ನೋಡ್ರಿ ಹಿಂಗೆ ಮಧ್ಯದಲ್ಲಿ ಒಂದೊಂದು ಗುಂಡಿಗಳು ಸಿಗ್ತವೆ ನೋಡ್ರಿ. ಬಿತ್ತು ಗುಂಡಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಗುಂಡಿ ಬಂದರೆ ಆರಿಸ್ಬಿಡ್ಬೇಕು. ಇಲ್ಲ ನಾವು ನೀಟಾಗಿ ಸ್ಲೋ ಮಾಡ್ಕೊಂಡು ನಿಲ್ಲಿಸ್ತೀವಿ ಅಂತ ಹೋದರೆ ಆಮೇಲೆ ನಾವು ಹೋಗ್ತಿದೆ, ನಮ್ಮ ಮುಂದೆಗಡೆ ಶಾಕ್ ಅಬ್ಸರ್ವ್ ಹೋಯ್ತಿದೆ. ಲೈಟಾಗಿ ಆರಿಸ್ಬಿಡ್ಬೇಕು ಅಷ್ಟೇ. ಮುಂದೆ ಇದೆ ನೋಡ್ರಿ, ಇಲ್ಲಿ ಕಾಣಿಸ್ತಿದ್ಯಾ? ಮುಂದೆ ಹೋಗ್ಬಿಟ್ಟು ಇನ್ನೂ ಹೆವಿ ಕರ್ವಿಂಗ್ಸ್ ಇದ್ದಾವೆ. ಇಲ್ಲಿ ನಾರ್ಮಲ್ ಕರ್ವಿಂಗ್ ಜಸ್ಟು. ಹಲೋ ಹನ್ನಿ ಬನ್ನಿ. 60 ರೂಪಾಯಿದಾ? ಓ ಸ್ವಲ್ಪ ದೊಡ್ಡದಿಲ್ವಾ ಡಿಟಾಯ್ಲು? ಅದೇ ಕೊಡಿ, ಬೆಳಗ್ಗೆ ಹತ್ಲಿಕ್ಕೆ ಬೇಕಾಗತ್ತೆ ಅಂತ. ಹಾಂ ಯಾವುದು? 60 ರೂಪಾಯಿ ಎರಡು ತೊಗೊಂಬಿಡೋಣ, ತೊಂದರೆ ಇಲ್ಲ. ಜಾಸ್ತಿ ಆಗುತ್ತೆ, 6 ಜನ ಇದ್ದೀವಲ್ಲ ಅದಕ್ಕೋಸ್ಕರ. ಇನ್ನೇನಿಲ್ಲ ಡೆಟಾಯಿಲ್ ನೋಡ್ರಪ್ಪ. ವಾಟ್ರ್ ಬಾಟ್ಲಿಗೆ ಹಾಕೊಂಡು ಅಂತಲ್ಲ, ನಾರ್ಮಲಾಗೆಲ್ಲ ಮೈಲಿಗೆಲ್ಲ ಸವರ್ಕೊಂಬಿಡೋದು ಮುಂಚೆ ಕಾಲಿಗೆಲ್ಲ ನೀಟಾಗೆ. ಆವಾಗ ಸ್ವಲ್ಪ ಹತ್ತಲ್ಲ. ಎಷ್ಟು ಸರ್? 120 ಕೊಟ್ಬಿಡಂಗೆ. ನೋಡಿ ಸ್ನೇಹಿತರೆ, ಬೆಳಗ್ಗೆ ಹೋಗೋದಕ್ಕೆ ನೈಟ್ ಎಷ್ಟು ಗಂಟೆ? ನೈಟು 9 ಕಾಲಿಗೆ ಬಂದ್ಬಿಟ್ಟು ಡೆಟಾಲ್ ತಗೊತಾ ಇದ್ದೀವಿ. ಇವತ್ತೇನಾದರೂ ಇಲ್ಲಿ ಸಿಕ್ಕಿಲ್ಲ ಅಂತ ಅಂದಿದ್ರೆ ಅಷ್ಟೇ. ಎಲ್ಲ ಅನ್ಕೊಂಡ್ಬಿಟ್ಟದಲ್ಲಿ ಮಾರ್ತಿಗೆ ಹಾಕ್ಬೇಕಾ? ಒಂದು ಹಾಕೊಂಗಿ ಮುಂದೆ ಆಗಿದೆ ಅಷ್ಟು ಆಯ್ತು. ತಿನ್ಕೊಂಡು ಹೋಗಿ ಹೆಂಗಿದೆ ನೀರು ದೋಸೆ? ಇಲ್ರಪ್ಪ ಇವಾಗಿಲ್ರಿ. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ದೋಸೆನಾ? ದೋಸೆನಾ? ದೋಸೆ, ನೀರು ದೋಸೆ. ದೋಸೆ ಥರ ಕಾಣ್ತಿಲ್ಲ ಅದು. ನೀರು ಥರನೇ ಕಾಣ್ತಿಲ್ಲ. ಇವಾಗ ತೋರ್ಸು. ನೀರು ದೋಸೆ. ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೆಂಗಿದೆ ಜೋಶು? ಜಗೈತೆ. KSRTC ಹೋಗ್ತಿದ್ದಲ್ಲಪ್ಪ ಟ್ರಕ್ಕಿಂಗ್ಗೆ. ಅಂತೂ ಇಂತೂ 7 ಗಂಟೆಗೆ ಹೋಗ್ಬೇಕು ಅಂತ ಅನ್ಕೊಂಡವ್ರು ಆರಾಮಾಗಿ 9 ಗಂಟೆಗೆ ಹೋಗ್ತಾ ಇದ್ದೀರಿ.
8:30ಗೆನಾ? ಓಕೆ ಸಾರಿ, ರಾಂಗ್ ಇನ್ಫಾರ್ಮೇಶನ್. 8:30ಗೆ ಹೋಗ್ತಾ ಇದ್ದೀರಿ. ಗಾಡಿ ಮಾತ್ರ ಯಾವ್ದೋ ಸ್ಟ್ಯಾಂಡಿಂಗ್ ಕೊಟ್ಬಿಟ್ಟಾರೆ. ನಾವೇನಾದ್ರು ಕುತ್ಕೊಂಡೋಗೋದು ಅಂತ ಅನ್ಕೊಂಡ್ರೆ ಸ್ಟ್ಯಾಂಡಿಂಗ್ ಕೊಟ್ಬಿಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತಾ ಇದ್ದೀರಿ. ಏನಾಗ್ತಿದೆ ನಿಮ್ಮ ಅನುಭವಗಳನ್ನು ಹೇಳಿ. ಇವಾಗ ಹೇಳಕ್ಕೂ ಕೇಳಕ್ಕೂ ಟೈಮ್ ಇಲ್ಲ, ಮುಂದೆ ಹೇಳ್ತೀನಿ ನೋಡಿ. ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಇಲ್ಲಿ. ಶೇರ್ ಮಾಡ್ಬೇಕಾರಪ್ಪ, ಶೇರ್ ಮಾಡ್ಕೊಳ್ತಾರೆ. ಶೇರ್ ಮಾಡೋ. ತಿಂದಿರ 2 ದೋಸೆ 2 ನಿಮಿಷದಲ್ಲಿ ಉದ್ರೋತದ ಕೇಳಿಕ್ಕೆ. ಏನಿಲ್ಲ, ದೋಸೆ ಅಷ್ಟೇ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಸೂಪರ್. ಆಫ್ ರೋಡಿಂಗ್ ಅಲ್ಲಿ ಚಿಂದ್ಯಾಗ ಹೊಡಿತವ್ರೆ. ಎಲ್ಲ ಉದ್ರೈತಿದ, ಉದ್ರದ ಕಡೆ ಬಾಚ್ಕೊಳ್ಳಿ. ಓಡಿಸ್ದಿರೋದಕ್ಕೆ ಎಲ್ಲ ಗಲ ಅಂತ ಆಡ್ತಿದ ರೈಡ್ರು ಕೇರಳದಿಂದ ಅಂತಂತೆ. ಹೋಗ್ದಿರೋದ್ರಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಸೈಕಾಗಿ ಓಡಿಸ್ತವ್ರಪ್ಪ. ಯಾರ ಇದು ಕೇರಳದಿಂದ ಬಂದಿರೋದಂತೆ. ಕೇರಳ ಅವನ ಡ್ರೈವರೇ. ಅಮ್ಮ ಅತ್ತ ಮೊದಲನೇ ಗೇರ್ ಹಾಕೋ. ಓ ಹಲೋ, ಇಲ್ಲೆಲ್ಲ ಮನೆಗಳು ಹೆಂಗರು ಮಾಡ್ಕೊಂಡಿರ್ತಾವ ದೇವ್ರನ್ನೇ ಗೊತ್ತಿಲ್ಲ ನೋಡ್ರಿ. ಇಂಥ ಬೆಟ್ಟದ ಮೇಲ್ಗಡೆ ಮನೆ ಮಾಡ್ಕೊಂಡಿರೋರಂತೂ ನಾನು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಸೈಕು. ಬಾ ಹತ್ತು. ಗಾಡಿ ಮಾತ್ರ ನಿಜವಾಗ್ಲೂ ಬಲಾರ ಎಳಿತಾ ಇದ್ದ ಹೋಗ್ರಿ. ಅದಕ್ಕೇನೆ ಮೇಡ್ ಫಾರ್ ಆಫ್ ರೋಡ್ಸು, ಮೇಡ್ ಫಾರ್ ಹಿಲ್ ಸ್ಟೇಷನ್ ಅಂತ ಹೇಳೋದು. ಉದ್ರುಗಿದ್ರು ಹೋದ್ರೆ ಕಷ್ಟ. ಎಂದ ಊರು? ಪಾಲಕ್ಕಾಡು ಚೆಂಗನ್ನೂರು. ಯಾರೋ ಕೇರಳದಿಂದ ಬಂದವರಪ್ಪ, ಕೇರಳ ಬ್ರದರ್ಸು. ನಮ್ಮ ಕೇರಳ ಬ್ರದರ್ಸ್ ಯಾರೋ ನೋಡ್ತಿದ್ರಲ್ಲ, ಫಾಲೋ ಮಾಡ್ಕೊಂಡ್ಬಿಟ್ರಿ. ಕೇರಳದವ್ರು ನೋಡ್ರಿ, ನೇತ್ರಾವತಿಯಿಂದ ಬಂದಿದ್ದಾರೆ. ಕೇರಳದಿಂದ ನೇತ್ರಾವತಿ ಪೀಕಿಗೆ ಬಂದಿದ್ದಾರೆ ಟ್ರೆಕ್ಕಿಂಗ್ ಮಾಡೋದಕ್ಕೆ. ನೋಡ್ರಿ, ನಾವು ಬರ್ತಾ ಇದೀವಿ ಅಂತ ಅಂದ್ಬಿಟ್ಟು ರಿವರ್ಸ್ ಆಗ್ತವ್ರೆ. ನಾವು ಬರ್ತಾ ಇದ್ರೆ ರಿವರ್ಸ್ ಹೋಗ್ತಾ ಇರ್ಬೇಕು. ಆನೆ ನಡೆದಿದ್ದ ದಾರಿ ಹಿಂದೆ ಹೋಯ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇನ್ನೊಂದು ಬಂತು ನೋಡ್ರಿ, ಈ ಗಾಡಿಗಳೆಲ್ಲ ಇದಕ್ಕೆ ಮಾಡಿರೋದು. ರೋಡ್ಗಳೆಲ್ಲ ಹೋಗ್ತಾ ಇದ್ರೆ ಏನಕ್ಕೆ ಹೋಗ್ತಿದ್ದಾವೆ ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ತಿದ್ವಿ. ಏನಿದು ಡಬ್ಬಾ ಗಾಡಿಗಳು ಅಂತ ಅಂದ್ಬಿಟ್ಟು. ಇಲ್ಲಿ ನೋಡ್ರಿ, ಇದಕ್ಕೆ ಮಾಡಿರೋದು. ನಾವು ಓಡಿಸಿದ್ವಲ್ಲ, ಅದು ಡಬ್ಬಾ ಗಾಡಿಗಳು ಇರಬೇಕು ಅಂದರೆ. ಇದು ಜಿನಿಯನ್ ಗಾಡಿಗಳು. ಏನಂತೀರಾ? ಯಾರು ಬೊಲೆರೋ ಲವರ್ಗಳಿದ್ದೀರಾ? ಕಮೆಂಟ್ ಮಾಡ್ರಪ್ಪ. ಬೊಲೆರೋ ಲವರ್ಸ್. ಸ್ವರ್ಗಕ್ಕೆ ಹೋಗೋದಕ್ಕೆ ಫಸ್ಟ್ ನರ್ಕ ಪಾರ್ ಮಾಡ್ತಾ ಇದ್ದೀವಿ. ನರ್ಕ ಪಾರ್ ಮಾಡಾದ್ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ. ನಮ್ಮ ಚೆಕ್ ಪಾಯಿಂಟ್ ರೀಚ್ ಆದ್ವಪ್ಪ. ಇಂತು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು. ಇವಾಗ ಹತ್ತದೇ ಬಾಕಿ ಇರೋದು. ಇವಾಗ 8 ಕಿಲೋಮೀಟ್ರ್ ಹತ್ಬೇಕು. ಇವಾಗ ಲಾಸ್ಟ್ ಟ್ರೆಕ್ಕಿಂಗ್ ಚೆಕ್ ಪಾಯಿಂಟ್ ಹತ್ರ ಬಂದ್ವಿ. ಬೆಟ್ಟಕ್ಕೆ ಕೆಳಗಡೆನ ಎಷ್ಟಕ್ಕೆ ಸಾಕಂತಪ್ಪ. ಕೆಳಗಡೆ ಏನಂತವ್ರೆ, ಈಸಿ ಅಂದ್ಕೊಂಡಿದ್ದೆ ಬರಬೇಕಾದ್ರೆ. ನೆಕ್ಸ್ಟ್ ಲೆವೆಲ್ ಟಫ್ ಇದೆ, ಪರವಾಗಿಲ್ಲ. ಇದು ಫಸ್ಟ್ ಟ್ರಕ್ ಅಲ್ವಾ, ಇನ್ನೊಂದು ಟ್ರಕ್ ಹತ್ತವ್ರಿಗೂ ಹಂಗನ್ಸುತ್ತೆ. ಒಂದು ಟ್ರಕ್ ಆದಮೇಲೆ ನೆಕ್ಸ್ಟು ಈಸಿಯಾಗಿ ಹತ್ತೀನಿ. ನೋಡ್ರಪ್ಪ, ನೇತ್ರಾವತಿ ಟ್ರಕ್ಕಲ್ಲಿ ಜಾಗಿಂಗ್ ಮಾಡ್ತವ್ರೆ. ಸ್ಟಾರ್ಟಿಂಗ್ ಸ್ವಲ್ಪ ಜೋಶ್ ಅಲ್ವಾ, ಜಾಗಿಂಗ್ ಮಾಡ್ತಾರೆ. ನೋಡೋಣ ಅವ್ರಿಗೂ ಇದೇ ಥರ ಜಾಗಿಂಗ್ ಮಾಡ್ತಾರೋ ಎಲ್ಲ ತಳ್ಕೊಂಡು ಹೋಗ್ತಾರ ಅಂತ ಅಂದ್ಬಿಟ್ಟು. ಸೂಪರ್ ಹೌಸ್. ಕಾಲದಲ್ಲಿ ಸಾಲ್ತಾನೆ ಇಲ್ಲ. ಅಯ್ಯೋ, ಕೆಳಗಡೆ ಬಿದ್ದಿದ್ದೋದ್ರೆ ಅಷ್ಟೇ, ಯಾರು ಹುಡ್ಕಕ್ಕಂತೂ ಬರಲ್ಲ. ಬೇಡ ಕಣ, ಪರವಾಗಿಲ್ಲ. ಹೆಂಗೆ ಹಾಕ್ಬೇಕು? ಬಂದರು ಬಾಬಾ ಬಂದವರು ಅಂತನ ಅಲ್ಲಿ ಚಿಡ್ಕೊಂಡು ಹೋಯ್ತಾರಪ್ಪ. ಅಂಕಲ್ ಕಾಯ್ತಾನೆ ಅವ್ರೆ, ಬರ್ರಿ ಅಂತ ಅಂದ್ಬಿಟ್ಟು ನಮ್ಗೆ ನಡೆಯಕ್ಕೆ ಹಾಕ್ಬೇಕಲ್ಲ. ಅವ್ರು ನಡೆದು ಅವ್ರಿಗೆ ರೂಢಿ ಇರ್ತದೆ. ನಡೆಯೋಕ್ಕಾಗಲ್ಲ ಅಂತಂದರೆ ಇವಾಗ ತೋರಿಸೈತೆ ನಮಗೆ. ಅದಕ್ಕೇನೆ ಹೇಳೋದು, ಸಣ್ಣ ಆಗಬೇಕು, ಸ್ವಲ್ಪ ಫಿಟ್ನೆಸ್ ಆಗಿರಬೇಕು ಅಂತ ಅಂದ್ಬಿಟ್ಟು. ಅಲ್ಲೋಡ್ರಿ, ಅಲ್ಲಿ ಫಾಗು ಮೋಡ ಹಂಗೆ ತರಿಸ್ತೈತೆ. ಹೆಂಗೆ ಅನಿಸ್ತೈತೆ ಎಕ್ಸ್ಪೀರಿಯೆನ್ಸು? ಅಯ್ಯಪ್ಪ, ಅದಲ್ಲಿ ಕಲ್ಲಿದ್ದವ್ರಿಗೆ ಅದೆಲ್ಲ ಅಂಟಲ್ವಂತೆ. ನೋಡೋಣ ಇನ್ನ 2 ಕಿಲೋಮೀಟರ್ ಆದ್ಮೇಲೆ ಹಂಗೆ ಇರ್ತದೆ ಹಿಂಗೆ ಅಂತ ಅಂದ್ಬಿಟ್ಟು. ಸರ್ಕೋ ಏನದು? ಸಿಂಡಿಕೇಟ್ ಬ್ಯಾಂಕಿಂದ ಎತ್ಕೊಂಡ್ಬಂದಿರೋದ? ಬೆಟ್ಟದ ಮೇಲೆ ಹೋಗಿ ಖುಷಿ ಪಡೋದಕ್ಕೆ ಸರ್ಕ್ ಎತ್ಕೊಂಬತ್ತವ್ರಂತೆ. ಸರ್ಕ್ ಎತ್ಕೊಂಡು ಹೋದ್ರೆ ತಿಕ್ಕದ್ಮೇಲೆ ಒದ್ವತ್ತು ಕಳಿಸ್ತಾರಲ್ಲ ನಮಗೆ. ಯಾವ್ದೋ ಕಾಪಿ ಮಾಡ್ದವ್ರು ನೋಡ್ರಪ್ಪ. ಯಾವ್ದಂತ ಗೆಸ್ ಮಾಡ್ರಿ. ಇಲ್ಲೂ ಪ್ರಕೃತಿನಲ್ಲಿ ಏನಿಲ್ಲಪ್ಪ, ಪ್ಯಾಂಟ್ನ ಕರೆಕ್ಟಾಗಿ ಟೈಟ್ ಮಾಡ್ಕೊತ ಇದ್ದೆ.
ಯಾಕೆಂದ್ರೆ ಹತ್ತು ತರಬೇಕಾದ್ರೆ ಉದ್ರೋಬಾರ್ದಲ್ಲ ಅಂತ ಅನ್ಬಿಟ್ಟು ಅಷ್ಟೇ. ಹಾಕಿಲ್ಲ ಫಸ್ಟ್ ಆಫ್ ಆಲ್ ಹಾಕಿರೋದು ಇದೇನಿದು? ಇದು ಏನಿದು? ರೈನ್ ಪ್ಯಾಂಟ್. ಅದು ಪ್ಯಾಂಟ್ ತಾನೆ? ಪ್ಯಾಂಟ್ ಅಲ್ಲ ಅದು. ಪ್ಯಾಂಟೇ ಅದು. ಯಾಕಂದ್ರೆ ಇಲ್ಲಿ 2 ಕಿಲೋಮೀಟ್ರ್ ನಾರ್ಮಲ್ ಇದೆ, ಅದಾದಮೇಲೆ 2 ಕಿಲೋಮೀಟರ್ ಆದಮೇಲೆ ಹಿಂಗೆ ಹಪ್ಪತ್ಬೇಕು. ಅಲ್ಲಿ ಇರೋದು ಮಜಾ. ಸ್ವಲ್ಪ ಕಷ್ಟ ಇದೆ ಅಂಕಲ್ ಅಲ್ಲಿ ರಾಣಿಜೇರಿ ಈಸಿ ಇದೆ ಅಂತೆ. ಇಲ್ಲಿ ಸ್ವಲ್ಪ ಕಷ್ಟ ಅಷ್ಟೇ ಲೈಟಾಗೆ. ಹೌದಾ? ಓಕೆ, 2 ಕಿಲೋಮೀಟ್ರು ಟ್ರಕ್ಕಿಂಗ್ ಇದೆ. ಓಕೆ 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 ಹಾಂ ಓಕೆ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಗೈಡ್ಸ್ ಇರ್ತಾರೆ. ಹಾಂ 12 ಗಂಟೆಯಲ್ಲಿ ಒಂಟಿ ಮರ ದಾಟಿಲ್ಲ ಅಂದ್ರೆ ನಿಮ್ಗೆ ಗೈಡ್ಸ್ ವಾಪಸ್ ತಿರ್ತಾರೆ. ಓಕೆ ಪೀಕಿಗೆ ಹೋಗ್ಲಿಕ್ಕೆ ಆಗಲ್ಲ. ಓಕೆ. ಇದು ಕೂಡ ಇದು ಯಾವುದೇ ಲೋಟದಲ್ಲಿ ಬಂದರೂ ಕೂಡ ನೀವು ಪೀಕಿಗೆ ಹೋಗಿ ಬರ್ಬೋದು. ಇದು ಸ್ವಲ್ಪ ಈಸಿ ಟ್ರಕ್ ಇದು. ಇದು ಈಜಿ ಟ್ರೆಕ್ಕಿಂಗ್. ಓಕೆ. ಕುದುರೆಮುಖ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಕುದುರೆಮುಖ, ಓಕೆ ಬಲ್ಲಾಳರಾಯನದುರ್ಗ, ಓಕೆ. ಮತ್ತೆ ಪುರಂಜಲು, ಪುರಂಜಲು, ದಂಡಿಕಲ್ ಈಜಿ. ದಂಡಿಕಲ್ ಈಜಿನಾ? ಅದು ಫಾಲ್ಸ್ ನೋಡ್ಲಿಕ್ಕೆ ಹೋಗೋದು, ಅದು ಈಜಿ ಇದೆ. ಓಕೆ. ಅದು 7 ಕಿಲೋಮೀಟ್ರಾ? ಇಲ್ಲ ಇಲ್ಲ, ಅದು ಗಾಡಿಲ ನೀವು ನಿಂತ್ಬಿಟ್ಟು ಹೋಗಿ ಫಾಲ್ಸ್ ನೋಡ್ತಾ ಇರೋದು. ಓಕೆ ಯಾವುದು ದಂಡಿಕಲ್ಲು. ಓಕೆ. ಪುರಂಜಲ್ಲು ಹಾಂ ಮೈನ್ ರಸ್ತೆ ಬಿಟ್ಟು ಹಾಂ 600 ಕಿಲೋಮೀಟರ್ ಕಾಡೊಳಗೆ ಲೀಚಸ್ ಅಲ್ಲಿ ಹೋಗ್ಬೇಕು. ಓಕೆ. ಇಲ್ಲ ಇಲ್ಲಿ ಲೀಚಸ್ ಇಲ್ಲ. ಲೀಚಸ್ ಇಲ್ವಾ ಇಲ್ಲಿ? 70 ವರ್ಷದವರು ಹಾ. ಬೆಂಗಳೂರಿನವರು, ಹಾಂ ರಾಜಾಜಿನಗರ ಓಕೆ ಅಜ್ಜಿ ಇಲ್ಲೆಲ್ಲ ಹಿಡ್ಕೊಂಡು ಕೈ ಹಿಡಿದು ಹಚ್ಕೊಂಡು ಹೋಗಿದ್ದೀನಿ. ನಾನೇ ಗೈಡ್ಸ್. ಓಕೆ. ಅವ್ರೊಬ್ರಿಗೆ ನಾನು ಒಬ್ಬನೇ ಗೈಡ್ಸ್ ಆಗಿ ಬಂದಿದ್ದೀನಿ. 70 ವರ್ಷದವರು ಹತ್ಬೋದು ಇದನ್ನ ಆರಾಮಾಗಿ ಹಾಗಾದ್ರೆ. ನೇತ್ರಾವತಿ ಇದ್ರವರೆಗೆ ಬಂದಿದ್ದಾರೆ, ಎಲ್ಲಿವರೆಗೆ? ಲಿವರ್ವರೆಗೆ. ಓಕೆ. ಮತ್ತು ಇನ್ನು 2 ಕಿಲೋಮೀಟರ್ ಸ್ಟೀಪ್ ಅಲ್ಲ, ಹಾಂ ಅವತ್ತು ಮಳೆ ಬರ್ತಿತ್ತು. ಹಾಂ ಅದಕ್ಕಾಗಿ ನಾನು ಹೇಳಿದೆ ವಾಪಸ್ ರಿಟರ್ನ್ ಬರುವಾಗ ಹಾಂ ಮಳೆ ಬಂದು ಜಾಸ್ತಿ ಆದರೆ ಹಾಂ ಒಬ್ರಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಓಕೆ ಇಲ್ಲಿಗೆ ನಿಮ್ಮ ಟ್ರೆಕ್ಕಿಂಗ್ ಏನು ಮಾಡ್ತೀರಿ ಅಂತ ಕೇಳಿದಾಗ ಆಯ್ತು ನನಗೆ ಇಲ್ಲಿಗೆ ಸಾಕು ಅಂತ ಅವ್ರು ಹೇಳಿದ್ರು. ಓಕೆ. ಹಾಗೆ ಅಲ್ಲಿವರೆಗೆ ಕರ್ಕೊಂಡು ಹೋಗಿ ಹಾಂ ವಾಪಸ್ ಕರ್ಕೊಂಡು ಬಂದ್ವಿ. ಇದು ಈಸಿ. ಇದು ಆದರೆ ಗಟ್ಟಿ ಇರ್ಬೇಕಷ್ಟೇ. 70 ವರ್ಷದ ಇದ್ರೂ ಮನ್ಸಿದ್ರೆ ಹತ್ಬೋದು. ಹತ್ಬೇಡಿ, ಪಾಸಿಗೆ ಕಲ್ ಮೇಲೆಲ್ಲ ಸ್ವಲ್ಪ ಕಮ್ಮಿ ಮಾಡ್ರಪ್ಪ. ನೋಪ ಸರ್ಕು ಒಂದಿರ್ಗೆ 2 ಕೊಟ್ಬಿಟ್ಟವ್ರೆ ಸರ್ಕು. ಇದು ಸ್ವಲ್ಪ ಕಲ್ ಮೇಲೆಲ್ಲ ಹತ್ತೋದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬನ್ನಿ. ಇಲ್ಲಿ ನೋಡ್ರಪ್ಪ, ಇಲ್ಲಿ ನೀರು ಇದೇನು ನೋಡ್ತೀರಾ? ಮೇಯ್ನ್ ಪಿಕ್ಚರು ಇಲ್ಲಿದೆ, ಬನ್ನಿ. ಮೇಯ್ನ್ ಪಿಕ್ಚರ್ ಇಲ್ಲಿ ಸ್ಟಾರ್ಟು. ಇಲ್ಲಿ ನೋಡ್ರಪ್ಪ, ಫಾಲ್ಸ್ ಮಾತ್ರ ಸಕ್ಕತ್ತಾಗೈತೆ. ನೆಕ್ಸ್ಟ್ ಲೆವೆಲ್. ನಿಧಾನ ನಿಧಾನ ನಿಧಾನ. ನೋಡ್ದಂಗೆ ಈಜಿ ಅಂತ ಅನ್ಕೊಂಡಿದೀವಿ, ಆದರೆ ಸಕ್ಕತ್ತಾಗಿದೆ. ಅಂತೂ ಇಂತೂ ಅರ್ಧನೂ ಬಂದಿಲ್ಲ, ಇನ್ನು 2 ಕಿಲೋಮೀಟ್ರ್ ಬಂದಿದ್ದೀವಿ. 2 ಕಿಲೋಮೀಟ್ರ್ ಬರೋ ಅಷ್ಟೊತ್ತಿಗೆ ಇಷ್ಟೊಂದು ಸೇಲ್ ಆಗ್ತಿದೆ. ಒಳ್ಳೆ ವಾಟರ್ ಫಾಲು ನೋಡಿ, ಎಂಜಾಯ್ ಮಾಡ್ಕೊಳ್ಳಿ.